ನರಸಿಂಹಸ್ವಾಮಿಯ ದಿವ್ಯ ಕ್ಷೇತ್ರವನ್ನು ನೋಡಬೇಕೆಂದರೆ ಅಹೋಬಿಲಂಗೆ ಒಮ್ಮೆ ಭೇಟಿ ಕೊಡಲೇಬೇಕು. ಆಂಧ್ರಪ್ರದೇಶದ ನಲ್ಲಮಲ ಬೆಟ್ಟಗಳ ನಡುವೆ ಇರುವ ದಿಗುವ ಅಹೋಬಿಲಂ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅತ್ಯಂತ ಪವಿತ್ರವಾದ ನರಸಿಂಹ ಕ್ಷೇತ್ರಗಳಲ್ಲಿ ಒಂದು. ಇಲ್ಲಿನ ಶ್ರೀ ನರಸಿಂಹಸ್ವಾಮಿಯನ್ನು ಪ್ರಹ್ಲಾದ ವರದ ನರಸಿಂಹ ಎಂದು ಕರೆಯಲಾಗುತ್ತದೆ. ಅಂದರೆ ಭಕ್ತ ಪ್ರಹ್ಲಾದನಿಗೆ ಅನುಗ್ರಹ ನೀಡಿದ ನರಸಿಂಹಸ್ವಾಮಿ. ಪುರಾಣದ ನಂಬಿಕೆಯ ಪ್ರಕಾರ ಹಿರಣ್ಯಕಶಿಪುವನ್ನು ಸಂಹರಿಸಿದ ನಂತರ ಉಗ್ರ ರೂಪದಲ್ಲಿದ್ದ ನರಸಿಂಹಸ್ವಾಮಿ ಅಹೋಬಿಲಂ ಕ್ಷೇತ್ರದಲ್ಲಿ ವಿವಿಧ ರೂಪಗಳಲ್ಲಿ ನೆಲೆಸಿ ಭಕ್ತರಿಗೆ ದರ್ಶನ ನೀಡಿದನು. ಅದಕ್ಕಾಗಿಯೇ ಅಹೋಬಿಲಂ ಅನ್ನು ನವನರಸಿಂಹ ಕ್ಷೇತ್ರ ಎಂದು ಕರೆಯಲಾಗುತ್ತದೆ. ಮೇಲಿನ ಅಹೋಬಿಲಂನಲ್ಲಿ ಉಗ್ರ ನರಸಿಂಹಸ್ವಾಮಿಯ ದರ್ಶನವಾದರೆ ದಿಗುವ ಅಹೋಬಿಲಂನಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಶಾಂತ ಸ್ವರೂಪದಲ್ಲಿ ಭಕ್ತರಿಗೆ ಕೃಪೆ ನೀಡುತ್ತಾನೆ. ಈ ದೇವಾಲಯದ ಶಿಲ್ಪಕಲೆ, ಗೋಪುರ, ಮಂಟಪಗಳು ಮತ್ತು ಸುತ್ತಲಿನ ಬೆಟ್ಟಗಳ ನೈಸರ್ಗಿಕ ಸೌಂದರ್ಯ ಇಲ್ಲಿಗೆ ಬಂದ ಪ್ರತಿಯೊಬ್ಬ ಭಕ್ತನ ಮನಸ್ಸಿನಲ್ಲೂ ವಿಶೇಷವಾದ ಆಧ್ಯಾತ್ಮಿಕ ಅನುಭವವನ್ನು ಮೂಡಿಸುತ್ತವೆ. ಅಹೋಬಿಲಂಗೆ ಬಂದಾಗ ದಿಗುವ ಅಹೋಬಿಲಂ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನ ತಪ್ಪದೇ ಮಾಡಿ. ಓಂ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ. ಜೈ ಶ್ರೀ ನರಸಿಂಹ. ನಮಸ್ಕಾರ.